ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡೇ ಕೇರ್ ನಲ್ಲಿ ನಡೀತಾ ಇರುವಂತಹ ಈ ದಬ್ಬಾಳಿಕೆ, ಈ ಚಿತ್ರಹಿಂಸೆಗೆ ಯಾವಾಗ ಕೊನೆ ಅನ್ನೋದು ನಮ್ಮ ಮುಂದೆ ಇರುವಂತಹ ಒಂದು ಪ್ರಶ್ನೆ. ಸೊ ಇದ್ರ ಬಗ್ಗೆ ನಾನು ಡೈರೆಕ್ಟ್ ಆಗಿ ಚಲಪತಿ ಸರ್ ಹತ್ರ ಹೋಗ್ತೀನಿ. ಚಲಪತಿ ಸರ್, ಇಷ್ಟೆಲ್ಲ ಘಟನೆಗಳಾದಾಗ ಕಾನೂನು ಏನು ಹೇಳುತ್ತೆ? ಏನ್ ಶಿಕ್ಷೆ ಆಗ್ಬೇಕು ಇಂಥವ್ರಿಗೆ? ಇನ್ನೊಂದು ಪ್ರಶ್ನೆ ನಾನು ಕೇಳೋದು ಮರ್ತೇ ಹೋದೆ. ಇಲ್ಲಿ FIR ದಾಖಲಾಗಿರೋದು ಕೇವಲ ಸಿಬ್ಬಂದಿಗಳ ಮೇಲೆ ಮಾತ್ರ, ಮಾಲೀಕರ ಮೇಲೆ ಯಾಕಿಲ್ಲ? ನೋಡಿ, ಮೂಲತಃ ಇದರಲ್ಲಿ ಪೋಕ್ಸೋ ಕಾಯ್ದೆನ ಈಗಾಗಲೇ ಇನ್ವೋಕ್ ಮಾಡಬೇಕಾಗಿತ್ತು. ಅದು ಯಾಕೆ ಮಾಡಲಿಲ್ವೋ ಏನೋ, ಯಾವ ಒತ್ತಡದಿಂದ ಮಾಡಿಲ್ವೋ ಗೊತ್ತಿಲ್ಲ ನನಗೆ. ಪೋಕ್ಸೋ ಕಾಯ್ದೆ ಇನ್ವೇರಿಯಬಲಿ ಇನ್ವೋಕ್ ಮಾಡಬೇಕಾಗಿತ್ತು. ಯಾಕಂದರೆ ಇಟ್ ಇಸ್ ಸ್ಟ್ರಿಂಜೆಂಟ್ ಆ್ಯಕ್ಟ್. ಪೋಕ್ಸೋ ಕಾಯ್ದೆ ಸೆಕ್ಷನ್ 12 ಅರ್ಥ ಆಯ್ತಾ? ಸೊ ಅದನ್ನೇ ಇವರು ಇನ್ವೋಕ್ ಮಾಡಿಲ್ಲ. ಜಸ್ಟ್ 351 ಹಾಕಿದ್ದಾರೆ, ಅವೆಲ್ಲ ಆಲ್ ಬೇಲಬಲ್ ಸೆಕ್ಷನ್ಸ್ ಹಾಕಿದ್ದಾರೆ. ಸೊ ಹೀಗಾಗಿ ಒಂದು ಎರಡನೇದು, ಇದರ ಮಾಲೀಕರು ಯಾರು, ಆ ಮಾಲೀಕರನ್ನ FIR ಹಾಕಿಲ್ಲ. ಮಾಲೀಕರು ಬರೀ ಆ ನ್ಯಾನೀಸ್ ಏನು ಮಾಡ್ತಾರೆ ಪಾಪ, ಅವರು ಎಲ್ಲೋ ದಿನದ ಕೂಲಿಗೋಸ್ಕರ, ಹೊಟ್ಟೆ ಪಾಡಿಗೋಸ್ಕರ ಸೇರ್ಕೊಂಡ್ರುವಂಥವ್ರು. ಅವರ ವಸ್ತುಸ್ಥಿತಿ ಆ ರೀತಿಯಲ್ಲಿರ್ತದೆ. ಅಲ್ಲದೆ ಈಗಾಗಲೇ ಅದನ್ನು ಕ್ಲೋಸ್ ಮಾಡಿಸಿ, ಇದೊಂದೇ ಅಲ್ಲ, ಈ ರೀತಿ ಬೆಂಗಳೂರಿನಲ್ಲಿ ಅಥವಾ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ ಈ ಬಗ್ಗೆ ಸೂಕ್ತವಾದ ಕ್ರಮ ತಗೊಂಡು ಸರ್ಕಾರದವರು ತಮ್ಮ ದೃಷ್ಟಿಯನ್ನು ಹರಿಸಿ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಇದಕ್ಕೆ ಒಂದು ಪರಿಮಿತಿಯಲ್ಲಿ, ಸರ್ಕಾರದ ಪರಿಮಿತಿಯಲ್ಲಿ ಒಂದು ಸೂಕ್ತವಾದ ಕಾನೂನನ್ನು ಪಾಲನೆಗೆ ತಂದು ಇದನ್ನು ಓಪನ್ ಮಾಡಬೇಕಾದ್ರೆ ಹೇಗಿರಬೇಕು, ಹೇಗೆ ಇದನ್ನು ನಡೆಸಬೇಕು. ಆಮೇಲೆ ಯಾವುದೇ ಒಂದು ಇಂಥ ಒಂದು ಸಂಸ್ಥೆ ಮಾಡಬೇಕಾದ್ರೆ ಆಟದ ಮೈದಾನ ಮಿನಿಮಮ್ ಸೈಜ್ ಇದ್ದು ಅದರಲ್ಲಿ ಮಕ್ಕಳನ್ನು ಇನ್ವೇರಿಯಬಲಿ ಮಿನಿಮಮ್ ಅರ್ಧ ಗಂಟೆಯಿಂದ 1 ಗಂಟೆ ಬಿಸಿಲಿನಲ್ಲಿ ಆಟ ಆಡೋಂಗೆ ಮಾಡಬೇಕು. ಆದಾಗ ಮಾತ್ರನೇ ಮಕ್ಕಳ ಬುದ್ಧಿ ಮತ್ತು ಅವರ ದೇಹ ಬೆಳವಣಿಗೆಗೆ ಅನುಕೂಲ ಆಗ್ತದೆ. ಬಿಸಿಲು ಅಷ್ಟು ಈ ವಿಟಮಿನ್ ಡಿ ಬರೋದ್ರಿಂದ, ಮಕ್ಕಳಿಗೆ ಬರೋದ್ರಿಂದ, ಬರೀ ಮನೆಯೊಳಗೆ ಕುಂಡ್ರಿಸ್ಕೊಂಡ್ರೆ ನಾವು ಬೆಳ್ಚ್ಕೊಂಡ್ಬಿಡ್ತೀವಿ. ಬಿಸಿಲಿನಲ್ಲಿ ಆಟ ಆಡಿದಾಗ ಮಾತ್ರನೇ ಮಕ್ಕಳಿಗೆ ಬೆಳವಣಿಗೆ ಆಗೋದು, ಆರೋಗ್ಯವಂತರಾಗ್ತಾರೆ. ಆಟ ಆಡೋ ಸೆಂಟರ್ಸ್ ಇದೆಯಾ, ಆಟ ಆಡ್ಲಿಕ್ಕೆ ಚಾನ್ಸಸ್ ಇದೆಯಾ, ಮೈದಾನದಲ್ಲಿ ಆಟ ಆಡೋವಂಥದ್ದು, ಅಥವಾ ಅವ್ರಿಗೆ ಪಾರ್ಕ್ಗಳೇ ಕೊಡಿ, ಇರೋ ಪಾರ್ಕ್ಗಳನ್ನೇ ಅವ್ರಿಗೆ ಇದಕ್ಕೆ ಕೊಡಿ, ಬಾಡಿಗೆ ಕೊಡಿ. ಅದಕ್ಕೇನಂತೆ ಹಲವಾರು ಪಾರ್ಕ್ಗಳಿದಾವೆ, ಅದನ್ನೇ ಬಾಡಿಗೆ ಕೊಡಿ. ರೂಲ್ಸ್ ಮಾಡಬಹುದಲ್ಲ ಸರ್? ಡೇ ಕೇರ್ ಸೆಂಟರ್ ಮಾಡುವಂತವ್ರು ಇಂತಿಂತ ಮಾರ್ಗಗಳನ್ನ ಅಥವಾ ಇಂತಿಂತ ನಿಯಮಗಳನ್ನ ಅನುಸರಿಸಬೇಕು ಅಂತ ಹೇಳಿ. ಆಮೇಲೆ ಈ ಒಂದು ಎಲ್ಲಾ ಸೆಂಟರ್ಸ್ಗೂ CCTV ಅಳವಡಿಸಬೇಕು. ಆ CCTVನ ಪ್ರತಿಯೊಬ್ಬ ತಂದೆ ತಾಯಿನೂ ನೋಡುವಂತ ಒಂದು ಪರಿಮಿತಿ ತರಬೇಕು. ಅವರು ಎಲ್ಲಿ ಕುಂತಿದ್ರು ಅದನ್ನ ತೆಗೆದು ನೋಡಬಹುದು. ನಮ್ಮ ಮಗು ಎಲ್ಲಿದೆ, ಆಕ್ಸೆಸ್ ಇದೆ ಸರ್, ಈಗ ಆರಾಮಾಗಿ ನೋಡಬಹುದು. ಮಾಡಬೇಕು. ಒಂದು ಸಾಧ್ಯವಾದಷ್ಟು ನಮ್ಮ ಹಳೆ ಪದ್ಧತಿಗೆ ನಾವು ರಿವರ್ಟ್ ಆದ್ರೆ ಒಳ್ಳೇದೇನೋ. ಅಂದ್ರೆ ನಮ್ಮ ಕೂಡು ಕುಟುಂಬ ಈಗ ಹಲವಾರು ಪ್ರಕರಣಗಳಲ್ಲಿ ಆಗದೇ ಇರ್ಬೋದು. ಯಾಕೆಂದ್ರೆ ಈಗ ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ರು ಎಲ್ಲೋ ಹೆಣ್ಣು ನೋಡಕ್ ಹೋದು, ಆ ಹುಡುಗಿ ಏನ್ ಹೇಳ್ತು, ನಿನ್ ತಂದೆ ತಾಯಿ ಇದ್ರೆ ನಾನು ಮದುವೆ ಆಗೋದಿಲ್ಲ. ಅಯ್ಯಯ್ಯಪ್ಪ, ದಿಸ್ ಈಸ್ ದಿ ಮೆಂಟಾಲಿಟಿ ಆಫ್ ಅವರ್ ಗರ್ಲ್ಸ್. ನಾನು ಯಾರ್ದೋ ಎಲ್ಲರೂ ಅಲ್ಲ, ಕೆಲವರು ಎಲ್ಲರೂ ಅಲ್ಲ. ಸೊ ಅಲ್ಲಿಗೆ ತಂದೆ ತಾಯಿ ಇಲ್ಲ ಇದ್ರೆ ಪರಿಣಾಮ ಮಕ್ಕಳ ಮೇಲೆ ಏನ್ ಬೀರುತ್ತೆ ಅನ್ನೋದಕ್ಕೆ ಇದು ಕ್ಲಾಸಿಕ್ ಎಕ್ಸಾಂಪಲ್. ಹೌದು ಸರ್. ತಂದೆ ತಾಯಿಗಳು ಜೊತೆಯಲ್ಲಿದ್ರೆ ಮಕ್ಕಳು ಸೇಫ್ ಆಗಿ ಬೆಳೀತಾರೆ, ಮೊಮ್ಮಕ್ಕಳು ಸೇಫ್ ಆಗಿ ಬೆಳೀತಾರೆ, ಅದರಲ್ಲಿ ಅನುಮಾನವೇ ಇಲ್ಲ. ಯಾಕೆಂದ್ರೆ ನಮ್ಮ ಮೊಮ್ಮಕ್ಕಳು ಇದು ಅಂತ ಹೇಳಿ ಗಮನ ಕೊಟ್ಟು ಹರಿಸ್ತಾರೆ. ಆಮೇಲೆ ಆ ಅಜ್ಜಿ ಜೊತೆಯಲ್ಲಿ, ತಾತನ ಜೊತೆಯಲ್ಲಿ ಬರೆದ್ರೆ ಆ ಮಕ್ಕಳು ಬೆಳೆಯುವಂಥ ಸಂಸ್ಕಾರ, ಆ ಸಂಸ್ಕೃತಿ ಅದೇ ಬೇರೆ ಇರ್ತದೆ. ಸೊ ನಾವು ಎಲ್ಲೋ ಸ್ಕೂಲ್ನಲ್ಲಿ ಕೂತ್ಕೊಂಡು ಏನೋ ಮಗ್ಗಿ ಹೇಳಿದ್ರು, ಏನೋ ಪಾಠ ಮಾಡಿದ್ರು, ABCD ಕಲಿಯೋದು. ಈಗ ಇತ್ತೀಚೆಗೆ ಏನಾಗಿದೆ, ABCD ಕಲಿತಾರೆ ಹೊರತಾಗಿ ಕಲಿಯಲ್ಲ, ಅಲ್ಲಿ ರೈಮ್ಸ್ ಕಲಿತಾರೆ ಹೊರತಾಗಿ ನಮ್ಮ ಶ್ಲೋಕಗಳನ್ನ ಕಲಿಯೋದಿಲ್ಲ. ನನಗೆ ಅರಿವಾಗಿರೋದು, ನನ್ನ ಗಮನಕ್ಕೆ ಬಂದಿರುವಂಥದ್ದು. ಸೊ ಈಗ ಮಕ್ಕಳಿಗೆ ಹೋಗ್ತಾರೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೇಳ್ಕೊಡ್ತಾರೆ ಹೊರತಾಗಿ ಶುಕ್ಲಾಂಬರದನಂ ಅಂತ ಹೇಳ್ಕೊಡೋದಿಲ್ಲ. ಇದು ಇವತ್ತಿನ ಒಂದು ನಮ್ಮ ಕಾಲಘಟ್ಟದಲ್ಲಿ ಆಗ್ತಾ ಇರುವಂತಹ ಪರಿಣಾಮಗಳು. ಈ ಮಕ್ಕಳು ಏನಾಗ್ತಾರೆ, ಬಹುಶಃ ಹಿಂಗೆ ಮುಂದುವರೆದ್ರೆ ಸೈಕಿಕ್ ಪೇಷಂಟ್ಸ್ ಆಗ್ತಾರೆ ಮುಂದೆ 100%. ಅವರಿಗೆ ಆ ಒಂದು ಏನು ಶಾಕ್ ಟ್ರೀಟ್ಮೆಂಟ್ ಆಗುತ್ತೆ ಆ ಚಿಕ್ಕ ವಯಸ್ಸಿನಲ್ಲಿ, ಅದರಿಂದ ಮೇಲೆ ಬರಲಿಕ್ಕೆ ಆಗೋದಿಲ್ಲ. ನನ್ನ ಅನಿಸಿಕೆ, ಬಹುಶಃ ನಾನು ಮಾತಾಡ್ತಾ ಇರೋದು ಹಾರ್ಷ್ ಅಂತಲೂ ಅನ್ನಿಸ್ಬೋದು, ಕೆಲವರು ಇದನ್ನು ಒಪ್ಪದೇನೂ ಇರ್ಬೋದು.
ಈ ಈ ಪರ್ಟಿಕ್ಯುಲರ್ಲಿ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡೋ ಬದಲು ಯಾರಾದ್ರೂ ಒಬ್ರು ಕೆಲಸ ಮಾಡೋಂಗ್ ಮಾಡಿ ಒಬ್ರು ಮನೆಯಲ್ಲಿರೋಂಗಾದ್ರೂ ಮಾಡಿದ್ರೆ ಅಟ್ಲೀಸ್ಟ್ ಮಕ್ಕಳಿಗೆ ಒಂದು ತಿಳುವಳಿಕೆ ಬರುವ ಎಲ್ಲ ಮಕ್ಕಳು ದೊಡ್ಡವರಾಗೋ ತನಕ ಹೌದು ದೊಡ್ಡವರಾಗೋ ತನಕ ನಾನು ಹಾರ್ಷಾಗಿ ಮಾತಾಡ್ತಾ ಇದ್ದೀನಿ ಅಂತಾನೆ ಅನಿಸ್ಬೋದು ನಿಮಗೆ. ಇಲ್ಲ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಕೊಡ್ಲಿ ಮದರ್ ಅನ್ನೋರಿಗೆ ಒಂದ್ 2 ವರ್ಷ ಅಲ್ಲಲ್ಲ ನಾನು ಹೇಳ್ತಾ ಇಲ್ಲ ನಾನು ಮಾತಾಡ್ತಾ ಇರೋದು ತುಂಬಾ ಹಾರ್ಷ್ ಆಗಿದೆ, ಇವ್ರು ಮಾತಾಡ್ತಾ ಇರೋದು ಸರಿ ಇಲ್ಲ ಅಂತಾನೆ ಅನ್ನಿಸ್ಬೋದು. ರಿಯಾಲಿಟಿ ನಾನು ಹೇಳ್ತಾ ಇರೋದು ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ನಾನು ಹೇಳ್ತಾ ಇರೋದು, ಮುಂದಿನ ಭವಿಷ್ಯಕ್ಕೆ. ಹೌದು ನೋಡಿ, ಯಾವುದೋ ಒಂದು ಹೆಣ್ಣು ಮಗು ಯಾರ ಜೊತೆಲ್ಲ ಮದುವೆ ಇಲ್ದಿರ ಇನ್ನೊಬ್ಬರ ಜೊತೆಲಿ ಹೋಗಿ ಲಿವಿಂಗ್ ಟುಗೆದರ್ ಅಂತ ಮಾಡಿದ್ರೆ ಯಾಕಾಯ್ತದು? ನಾವು ಬರೀ ಕಾನೂನು ದೃಷ್ಟಿಯಿಂದ ನೋಡೋದಲ್ಲ, ಸಾಮಾಜಿಕ ದೃಷ್ಟಿಯಿಂದ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ದೃಷ್ಟಿಯಿಂದನೂ ಅದನ್ನು ನೋಡಬೇಕು. ಹೌದು. ಸೊ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ನಾವು ಏನಾದರೂ ಈಗಲೇ ಅದಕ್ಕೆ ಒಂದು ಅಡಿಪಾಯ ಹಾಕಬೇಕು. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಬಹಳ ಪ್ರಮುಖವಾಗಿ ರಾಜ್ಯ ಸರ್ಕಾರ ಒಂದು ಸರ್ವೆ ಮಾಡಬೇಕು, ಎಷ್ಟು ಪರ್ಸೆಂಟೇಜ್ ಪೇರೆಂಟ್ಸು ಈ ವ್ಯವಸ್ಥೆ ಒಳಗಡೆ ಅಡಾಪ್ಟ್ ಆಗಿದ್ದಾರೆ ಅಂತ. ಆಮೇಲೆ ಇದನ್ನ ಕಾನೂನು ತರಲಿಕ್ಕೆ ಏನ್ ಮಾಡಬೇಕು, ರೂಪುರೇಷೆಗಳನ್ನ ಅವರು ಕ್ಯಾಬಿನೆಟ್ ಮುಂದೆನೋ ಅಥವಾ ಅಸೆಂಬ್ಲಿನಲ್ಲೋ ಅಥವಾ ಎಲ್ಲೋ ಒಂದ್ ಕಡೆ ಇಟ್ಟು ಮಾಡ್ಕೋಬೇಕು. ಆಮೇಲೆ ನಿಯಮ ರೂಪಿಸ್ಬೇಕು. ಆಮೇಲೆ ಎರಡನೇದು ಬಂದು, ಈಗ ನಮ್ಮ CDP ಅವರು ಕಂಪ್ಲೇಂಟನ್ನ ಕೊಟ್ಟು ಅವ್ರದ ಪಾತ್ರ ಏನಿದೆ ಅದು ಮುಗಿಸಿದ್ದಾರೆ. ಈಗ ನೀವು ಪೋಕ್ಸೋ ಆಕ್ಟನ್ನ ಏನಾರು ಇನ್ವೋಕ್ ಮಾಡಿದ್ರೆ ಸಣ್ಣ ಮಕ್ಕಳಾಗಿರೋದ್ರಿಂದ 164 ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕಾಗತ್ತೆ ಜಡ್ಜ್ ಮುಂದೆ ಇಲ್ವಾ? ಆಗ ಪೋಷಕರ ಪಾತ್ರ ಏನು, ಆ ಪೇರೆಂಟ್ಸ್ ಏನ್ ಮಾಡಬೇಕು? ಈಗ ಕೈ ಬಿಟ್ಟಿರೋ ಯಾರ್ಯಾರು ಮಾಲೀಕರು ಇದಾರಲ್ಲ, ಆ ಡೇ ಕೇರ್ ಮಾಲೀಕ ಒಂದ್ ವೇಳೆ ಆ ಪ್ರಿಮಿಸಸ್ ಅಲ್ಲೇ ಜಾಗ ಕೊಟ್ಟಿರೋದು IT ಕಂಪ್ನಿ, ಆ ಸಂಬಳದಲ್ಲಿ ಏನಾದರೂ ಈ ಫೀಸ್ ನಡೀತಾ ಇದ್ರೆ ಇನ್ಕ್ಲೂಡಿಂಗ್ ಆ ಮಾಲೀಕ ಈ ಮಾಲೀಕ ಇಬ್ರು ಕೂಡ ಇವರು ಈ FIR ಒಳಗಡೆ ಇನ್ವಾಕ್ ಮಾಡ್ಕೋಬೇಕು. ಆಗ ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾಗಿ ಇದನ್ನ ತನಿಖೆ ಮಾಡಬೇಕು. ಆ ಮಕ್ಕಳ ಪೋಷಕರನ್ನ ಏನೋ ಕಾಂಟ್ಯಾಕ್ಟ್ ಮಾಡಬೇಕು, ಏನೇನು ನಡೀತಾ ಇದೆ ಅಂತ ಮಾಡಬೇಕು. ಇದೊಂದು ಲಾಜಿಕಲ್ ಎಂಡ್ಗೆ ಹೋಗ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಇದನ್ನ ಇಲ್ಲಿಗೆ ಮುಚ್ಚಾಕ್ತಾರೆ, ಇದೊಂದು ಟಿವಿನಲ್ಲಿ ಚರ್ಚೆ ಆಗುತ್ತೆ, ಪೇಪರಲ್ಲಿ ಬರ್ತದೆ, 2 ದಿನ ಆದ್ಮೇಲೆ ಅದು ಕ್ಲೋಸ್ ಆಗುತ್ತೆ. ಕೊನೆಗೆ ಈ ತರದಲ್ಲಿ ಇದು ಮಾಡ್ತಾ ಹೋಯ್ತು ಅಂದ್ರೆ ರಾಜಾರೋಷವಾಗಿ ಇನ್ನೊಂದಷ್ಟು ಕಡೆ ಇದನ್ನ ಅಭ್ಯಾಸ ಮಾಡ್ಕೊಳ್ತಾ ಹೋಗ್ತಾರೆ. ಈಗ ನನ್ನ ಒಂದು ಫೈನಲ್ ಸಜೆಷನ್ ಏನು ಅಂದರೆ, ಎಲ್ಲ ಕೋರ್ಸ್ಗೂ ಏನೇ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಅದಕ್ಕೊಂದು ಟ್ರೈನಿಂಗ್ ಅಂತ ಮಾಡ್ತಾರೆ. ಈ ನ್ಯಾನಿ ಕೋರ್ಸ್ಗೆ ಯಾಕೆ ಒಂದು ಟ್ರೈನಿಂಗ್ ಓಪನ್ ಮಾಡಿ ಅದನ್ನು ಯಾವ ರೀತಿ ಕೊಡಬೇಕು, ಟು ಬಿಕಮ್ ಎ ನ್ಯಾನೀಸ್ ದೇ ಶುಡ್ ಬಿ ಟ್ರೈನ್ ಪರ್ಫೆಕ್ಟ್ಲಿ. ಹೌದು. ಸೊ ಅದಕ್ಕೆ ಕೆಲವು ಸ್ಟ್ಯಾಂಡರ್ಡ್ ಆಫ್ ಪಾಠ ಮಾಡಿ ಅದ್ರ ಥರನೇ ನಡ್ಕೋಬೇಕು ಅಂತೇಳಿ ಒಂದು ಕೋರ್ಸ್ ಓಪನ್ ಮಾಡಿ, ಈ ಕೋರ್ಸ್ ಯಾರು ಮಾಡಿ ಮುಗಿಸ್ತಾರೆ ಅವ್ರಿಗೆ ಮಾತ್ರನೇ ಆ ಪೋಸ್ಟ್ ಕೊಡಬೇಕು ಅಂತ ದಿಸ್ ಇಸ್ ಮೈ ಸಜೆಷನ್. ಎಸ್ ಸರ್. ಮೇಡಮ್ ಸರ್, ಇವಾಗ ನಂದು ಆ್ಯಕ್ಚುಲಿ ಒಂದು ಸಜೆಷನ್ ಅಥವಾ ಅಡ್ವೈಸ್ ತಗೊಳ್ಳಿ. ಈ ಡೇ ಕೇರ್ ಸೆಂಟರ್ಸ್ ಪ್ರೈವೇಟ್ ಈ ಥರ ಬಿಡೋ ಬದಲು ನಮಗೆ ರೆಗ್ಯುಲರ್ ಸ್ಕೂಲ್ಸಲ್ಲಿ ನಾವು ಪ್ರೀ ಪ್ರೈಮರಿಯಿಂದ ಹೇಗೆ ಮಾನಿಟ್ರ್ ಆಗುತ್ತೋ ಈ ಡೇ ಕೇರು ಅವ್ರಿಗೆ ಕೊಟ್ಬಿಟ್ರೆ ಅವ್ರು ಮಾನಿಟ್ರ್ ಮಾಡ್ಕೊಳ್ತಾರೆ ಅಂತ ನಂದೊಂದು ಅನಿಸಿಕೆ. ಅದ್ರ ಜೊತೆಗೆ ಇಲ್ಲಿ ಸಮಸ್ಯೆಗಳು ಬಹಳ ಇದಾವೆ. ನೀವು ಮಾಮೂಲಿ ಆ ತರ ಕೊಟ್ರೆ ಇರೋ ಶಿಕ್ಷಕರೇ ಅಲ್ಲಿ ಸಿಗ್ತಾ ಇಲ್ಲ, ಇದ್ರ ಜೊತೆಗೆ ಇವ್ರನ್ನ ಯಾರು ನೋಡ್ಕೊಳ್ಳೋರು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಸ್ಕೂಲ್ಗಳಲ್ಲಿ. ಎಲ್ಲಾ ಕಡೆ ಚಾಲೆಂಜಸ್ ಇದ್ದಾಗ ಇದು ಒಂದು ಟ್ರೈ ಮಾಡಬಹುದು. ಈಗ ನಾವು ಈ ಕಾನೂನನ್ನ ತರೋವರೆಗೆ ಇದನ್ನ ನಿಯಂತ್ರಣ ಮಾಡಬೇಕು ತಕ್ಷಣಕ್ಕೆ. ಅಂದ್ರೆ ಈಗ ಯಾರು ನಿಯಮ ಪ್ರಕಾರ ಶಾಲೆಗಳನ್ನ ನೋಂದಾವಣಿ ಮಾಡಿಕೊಂಡು ನರ್ಸರಿಗಳನ್ನ ನಡೆಸ್ತಾ ಇದ್ದಾರೆ, ಡೇ ಕೇರ್ನು ಅವ್ರು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದ್ರೆ ಅಲ್ಲಿ 5-10 ಜನ ಮಕ್ಕಳಿಗೆ ಒಂದು ಟೀಚರ್ ಇರ್ತಾರೆ, ಇಲ್ಲಿ 5 ಜನಕ್ಕೆ ಒಂದು ನ್ಯಾನಿ ಇರಬೇಕು ಅಂದ್ರೆ ಇಲ್ಲ. ಸೊ ಈ ತರ ಇದ್ದಾಗ ಮಕ್ಕಳನ್ನ ಪ್ರಾಣದ ಜೊತೆ ಆಟ ಆಡಕ್ಕೆ ಯಾರಿಗೂ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಎಲ್ಲರೂ ಕೂಡ ಭಾಗಿಯಾಗಿ ಚರ್ಚೆಯಲ್ಲಿ ಮಾತನಾಡಿದ್ದಕ್ಕೆ. ವೀಕ್ಷಕರೇ, ನೋಡಿದ್ರಲ್ಲ, ಇದು ಇವತ್ತಿನ ಹಣೆ ಬರಹ, ನಮ್ಮ ಕಲ್ಚರ್, ನಾವೆಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ, ಜೊತೆಗೆ ಅದರಿಂದಾನೇ ಮಕ್ಕಳನ್ನ ಇನ್ನೆಲ್ಲೋ ಯಾರದ್ದು ಸುಪರ್ದಿಗೆ ನಾವು ಬಿಡಬೇಕಾದಂಥ ಪರಿಸ್ಥಿತಿ, ಅವರು ಹೆಂಗೆ ನೋಡ್ಕೊಳ್ತಾರೆ, ಏನೇನು ನಡೀತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸೊ ಏನು ಮಾಡುತ್ತೆ ಇನ್ನು ಮುಂದೆ ಆದರೂ ಸರ್ಕಾರ, ಯಾಕೆ ಅಂತ ಅಂದರೆ ಡೇ ಕೇರ್ಗೆ ಒಂದು ಲೈಸೆನ್ಸೇ ಇರಲ್ವಂತೆ, ರೂಲ್ಸು ರೆಗ್ಯುಲೇಷನ್ನೇ ಇಲ್ವಂತೆ. ಇನ್ನಾದರೆ ಈ ರೀತಿ ಆಗಾದರೆ ಹೆಂಗೆ ಪರಿಸ್ಥಿತಿ ಅನ್ನೋ ಒಂದು ಪ್ರಶ್ನೆ. ನೋಡೋಣ ಮುಂದೆ ಏನು ಮಾಡ್ತಾರೆ ರಾಜ್ಯ ಸರ್ಕಾರದವರು, ಇದರ ಬಗ್ಗೆ ಏನಾದರೂ ಎಚ್ಚೆತ್ತುಕೊಳ್ತಾರಾ, ರೂಲ್ಸ್ಗಳನ್ನು ಏನಾದರೂ ಮಾಡ್ತಾರಾ ಅಂತ ಹೇಳಿ.